ಈ ಜಿಲ್ಲೆ ಕಂಡ ಅದ್ಭುತ ರಾಜಕಾರಣಿ, ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರು, ಈ ಕ್ಷೇತ್ರದ ಬಹುಶಃ ಪ್ರಕೃತಿ ನಮಗೆ ಕೊಟ್ಟಿರೋದು ಎರಡೇ ಆಯ್ಕೆ, ಒಂದು ಕೊಟ್ಟು ಹೋಗೋದು, ಇನ್ನೊಂದು ಬಿಟ್ಟು ಹೋಗೋದು. ಇವೆರಡನ್ನು ಮೀರಿ ಬೇರೇನೂ ಇಲ್ಲ. ಹಾಗಾಗಿ ನಾನೇನಾದರೂ ಈ ಸಮಾಜಕ್ಕೆ ಕೊಡಬೇಕು ಅಂತೇಳಿ ಇಡೀ ತಾಲೂಕಿನಾದ್ಯಂತ ಸಂಚರಿಸ್ತಾ ಈ ತಾಲೂಕನ್ನು ಒಂದು ಸಮೃದ್ಧಿ ತಾಲೂಕು ಮಾಡಬೇಕು ಅಂತ ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ಮಾರ್ಗದರ್ಶಕರು, ಈ ಕ್ಷೇತ್ರ ಕಂಡ ಜನಪ್ರಿಯ ಶಾಸಕರಾದಂಥ ಮಂಜಣ್ಣನವರು ಕಾರ್ಯಕ್ರಮವನ್ನು ಕುರಿತು ಮಾತಾಡ್ತಾ ಇದ್ದಾರೆ. ಈ ತಾಲೂಕಿನಲ್ಲಿ 250 ಜನಕ್ಕೆ ಭೌತಿಕಾತೆಯನ್ನು ಮಾಡಿಕೊಡಲಾಗಿದೆ. ಇದು ಸಾಂಕೇತಿಕವಾಗಿ ಸಚಿವರ ಸಮ್ಮುಖದಲ್ಲಿ, ಶಾಸಕರ ಸಮ್ಮುಖದಲ್ಲಿ 15 ಜನಕ್ಕೆ ಮಾತ್ರ ಸಾಂಕೇತಿಕವಾಗಿ ಕೊಡ್ತಾ ಇರೋದು. 250 ಜನಕ್ಕೆ ಭೌತಿಕಾತೆಯನ್ನ ಬಹಳ ಸರಳವಾಗಿ ಮಾಡಿಕೊಡಿರ್ತಕ್ಕಂಥ ಸಾಂಕೇತಿಕವಾಗಿ ಕೊಡ್ತಾ ಇರುವಂತದ್ದು. ಇದು ದಯಮಾಡಿ ಎಲ್ಲರೂ ಬರಬೇಕು. ಭೌತಿಕಾತೆ ಗುಡುಗ್ನಳ್ಳಿ, ಸರೋಜಮ್ಮ ಲೇಟ್ ಚನ್ವೀರೇಗೌಡ ತೆಂಡೇಕೆರೆ, ನಾಗಮ್ಮ ಮರಿಸಿದ್ದೇಗೌಡ ಆದ್ನೂರು, ಪ್ರೇಮ ಆಡಳಿತವೇ ಇವರಿಗೆ ಭೌತಿಕಾತೆಯನ್ನು ಮಾಡಿಕೊಟ್ಟು ಅವರ ನೆಮ್ಮದಿ ಜೀವನಕ್ಕೆ ಯಶಸ್ವಿ ಕಾರಣರಾಗಿದ್ದಾರೆ. ಹಾಗಾಗಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಭೌತಿಕಾತೆ ಸ್ವಾಮಿ ಭದ್ರಯ್ಯ ಗುಡುಗ್ನಳ್ಳಿ, ಮಹಾದೇವಮ್ಮ ರಂಗಯ್ಯ ಗುಡುಗ್ನಳ್ಳಿ, ಸರೋಜಮ್ಮ ಚನ್ವೀರೇಗೌಡ ತೆಂಡೇಕೆರೆ, ನಾಗಮ್ಮ ಮರಿಸಿದ್ದೇಗೌಡ ಆದನೂರು, ಪ್ರೇಮ ಮುದ್ದೇಗೌಡ ರಾಯಸಮುದ್ರ, ರುಕ್ಸಾನಾ ಪರ್ವೀನ್ ಸಿಂಧಘಟ್ಟ, ನಾಗರಾಜು ರಾಯಸಮುದ್ರ, ಸುಬ್ಬಮ್ಮ ತಿಮ್ಮಮ್ಮ ಹೆಗಡಹಳ್ಳಿ, ಚಂದ್ರೇಗೌಡ ತಮ್ಮಣ್ಣೇಗೌಡ ಮಾಕ್ವಳ್ಳಿ, ಮರಿಯಮ್ಮ ನಿಂಗರಾಜೇಗೌಡ ಮಾಕ್ವಳ್ಳಿ. ಕಾರ್ಯಕ್ರಮಗಳ ನಂತರ ಜನಸ್ಪಂದನ ಸಭೆಯನ್ನ ಜಿಲ್ಲೆಯ ಉಪ SP ಅವರಾದಂಥ SP ಅವರೇ, ಹಾಗೆಯೇ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ, AC ಅವರು, ತಹಸೀಲ್ದಾರು, ಯುವ ಮೇಡಮ್ ಎಲ್ಲರೂ ಸಹ ಇದ್ದೀರಿ. ಇನ್ನುಳಿದ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹ ಇದ್ದೀರಿ. ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆಯಿತು. ನಾನು ಒಬ್ಬ ಶಾಸಕನಾಗಿ ಮಾನ್ಯ ಗೌರವಾನ್ವಿತ ಸಚಿವರಲ್ಲಿ ಹೇಳ್ಕೊಳ್ಳೋದು ಇಷ್ಟೇ. ಮಾನ್ಯ ಸಚಿವರಾಗಿ ಬಂದ ನಂತರ ನಾನು ಶಾಸಕನಾದ 2-3 ತಿಂಗಳಲ್ಲೇ ಅಕ್ಕಿಬಾಳ್ನಲ್ಲಿ ತಾಲೂಕು ಶಾಸಕನಾಗಿ ನಮ್ಮ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಕೇಳೋದಿಷ್ಟೇ. ಮಾನ್ಯ ಸಚಿವರು ಬರ ಪರಿಣಾಮ ವೀಕ್ಷಣೆ ಮಾಡೋ ಬಂದ ಸಂದರ್ಭದಲ್ಲಿ ನನ್ನ ತಾಲೂಕಿನಲ್ಲಿ 2021-22ನೇ ಸಾಲಿನಲ್ಲಿ ಬಿದ್ದಂಥ ಮಳೆಗೆ ಅತ್ಯಂತ ಹೆಚ್ಚು ಸರಣಿ ಹೆಚ್ಚು 9 ರಿಂದ 10 ಕೆರೆಗಳು ಒಡೆದೋಗಿ ದುರಸ್ತಿಯಾಗಿದೆ. ಇನ್ನು ಲೋಕನಹಳ್ಳಿ ಕೆರೆ, ಉಬ್ನಹಳ್ಳಿ ಕೆರೆ, ಸಾರಂಗಿ ಬ್ರಿಡ್ಜು, ಹಾಗೆಯೇ ನಾಗರಘಟ್ಟ ಬ್ರಿಡ್ಜ್ಗಳು, ಈ ಥರ ಅನೇಕ ಕಾರ್ಯಕ್ರಮಗಳು 4-5 ವರ್ಷ ಆದರೂ ಸಹ ಇನ್ನೂ ನೆನೆಗುದಿಗೆ ಬಿದ್ದಿದೆ. ಇವತ್ತು ಒಂದು ಕೆರೆ ಕಟ್ಟಬೇಕಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ. ರಮೇಶ್ ಅಣ್ಣ, ಒಂದು ನಿಮಿಷ ಅಣ್ಣ, ಕಾರ್ಯಕ್ರಮ ಮುಗಿಲಿ. ಕಟ್ಟಿದ್ದಾರೆ. ಇವತ್ತು ಅಂಥ ಕಾಲದಲ್ಲಿ ಕಟ್ಟಂಥ ಕೆರೆಗಳನ್ನ ಇವತ್ತು ಅಂತರ್ಜಲ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಯಾವುದೇ ಡ್ಯಾಮ್ಗಳಲ್ಲಿ ತುಂಬಿದಂಥ ನೀರನ್ನು ನಾವು ತಾಂತ್ರಿಕವಾಗಿ, ಕಾನೂನಾತ್ಮಕವಾಗಿ ಬೇರೆ ರಾಜ್ಯದ ಡ್ಯಾಮ್ಗಳಿಗೆ ಹರಿಸುವಂಥ ಅನಿವಾರ್ಯತೆ ಬರುತ್ತೆ. ಬಂದಂಥ ಮಳೆ ನೀರನ್ನು ಶೇಖರಣೆ ಮಾಡಿಟ್ಕೊಳ್ಳೋಕ್ಕೆ ನಮ್ಮ ಪೂರ್ವಿಕರು ಕಟ್ಟಿದಂಥ ಕೆರೆ ಕಟ್ಟುಗಳನ್ನ ಉಳಿಸ್ಕೊಳ್ಬೇಕಾದ್ದು. ಒಂದು ವೇಳೆ ಅವ್ರು ಡ್ಯಾಮೇಜ್ ಆದರೆ ಅವ್ರು ದುರಸ್ತಿ ಮಾಡಿಕೊಂಡು ಸಂಬಂಧಪಟ್ಟ ರೈತರಿಗೆ ನೀರು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹಾಗಾಗಿ ಇವತ್ತು ಹೊಸ ಕಾರ್ಯಕ್ರಮ ಇಲ್ಲ, ಹಳೆ ಕಾರ್ಯಕ್ರಮ
ದಯವಿಟ್ಟು ತಮ್ಮ ಸಚಿವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಆ ಒಂದು ಕಾರ್ಯಕ್ರಮಕ್ಕೆ ನಾನಿವಾಗ ಪದೇ ಪದೇ ಅದನ್ನು ಹೇಳ್ತಾ ಇದ್ದೀವಿ. ಇರಿಗೇಷನ್ ಮಿನಿಸ್ಟ್ರನ್ನು ಕೇಳಿದ್ರೆ ನಮ್ಮ ಇರಿಗೇಷನ್ ಬರಲ್ಲ ಅಂತ ಹೇಳಿದ್ರು, ಮೈನರ್ ಇರಿಗೇಷನ್ ಕೇಳಿದ್ವಿ ಅವರು ಸಹ ನಾವು ಬರಲ್ಲ ಅಂತ ಹೇಳಿದ್ರು. ಫ್ಲಡ್ಡಲ್ಲಿ ಆಗಿರೋದ್ರಿಂದ ಕಂದಾಯ ಇಲಾಖೆ ಮುಖಾಂತರ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಪುನರ್ನಿರ್ಮಾಣ ಮಾಡಿಬಿಟ್ರೆ ಅವ್ರು ಹೇಳಂಗೆ ಕನಿಷ್ಠ ಪಕ್ಷ 200-300 ಎಕರೆಗೆ ನೀರು ಹಾಕ್ಸೋಣ. ಹಾಗಾಗಿ ದಯವಿಟ್ಟು ಮೊನ್ನೆ ಸಚಿವರು ಮನವಿ ಮಾಡ್ಕೊಂಡು ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ. ಸೇಮ್ ಸಾರಂಗಿ ಬಿಡಿದ್ರು ಅದೇ ಥರ ಆಗಿದೆ. ಅವು ಎರಡು ಕೆಲಸಗಳು ಸಹ ಸಮಗ್ರವಾಗಬೇಕು ಅಂತ ಮೊನ್ನೆ ಸಚಿವರಲ್ಲಿ ಮನವಿ ಮಾಡ್ಕೊತೀವಿ. ಜೊತೆಗೆ ಇದು ನಾನು ಒಬ್ಬ ವಿರೋಧ ಪಕ್ಷ ಶಾಸಕನಾಗಿ ಸರ್ಕಾರದ ಪ್ರತಿನಿಧಿ ಇಲ್ಲೇ ಇರೋದ್ರಿಂದ ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರಿಂದ ನಮ್ಮ ಅಳಲನ್ನ ತೋಡ್ಕೊಳ್ಳೋದು ನಮ್ಮ ಎಲ್ಲ ಪಾಂಡವಪುರ ಇರ್ಬೋದು, ಕೇರ್ಪೇಟೆ ಇರ್ಬೋದು, ನಾಗಮಂಗಲ ಇರ್ಬೋದು, ಎಲ್ಲ ತಾಲೂಕು ಸಹ ಇವತ್ತು ಹೇಮಾವತಿ ನೀರು ಸಮಗ್ರವಾಗಿ ಕೊನೆ ತನಕ ತಲುಪ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ತುಮಕೂರು ಮತ್ತು ರಾಮನಗರ ನಡುವೆ ನೀರಿನ ವಿಷಯಕ್ಕೆ ಹೆಚ್ಚಿನ ನೀರನ್ನ ರಾಮನಗರಕ್ಕೆ ಹೆಚ್ಚು ಮಂಜು ಒಂದು ನಿಮಿಷ. ನನ್ನ ಸರ್ಕಾರ ಇವತ್ತು ಸರ್ಕಾರದಲ್ಲಿ ಉತ್ತಮ ಒಂದು ಶಕ್ತಿ ಇರುವಂಥ ಸಚಿವರಾಗಿದ್ದಾರೆ, ಉತ್ತಮ ಒಂದು ಪೋರ್ಟ್ಫೋಲಿಯೋ ಇದೆ ನಮ್ಮ. ಹಾಗಾಗಿ ಅವ್ರನ್ನ ಕೇಳ್ಕೊಳ್ಳೋದು ಇಷ್ಟೇ, ತಾವು ಈ ಭಾಗದ ಸಚಿವರಾದ್ರಿಂದ ನಾನು ವಿರೋಧ ಪಕ್ಷ ಸಚಿವನಾಗಿ ಒತ್ತಾಯ ಮಾಡ್ತೀನಿ. ತಾಂತ್ರಿಕವಾಗಿ ರಾಮನಗರಕ್ಕೆ ನಾನು ಜನಕ್ಕೆ ನೀರು ಕೊಡಬೇಡಿ ಅಂತ ಹೇಳಲ್ಲ, ಆದರೆ ಈ ಭಾಗದ ಜನಗಳಿಗೆ ಇವು 3-4 ನಮ್ಮ ಜಿಲ್ಲೆಯ ಹೇಮಾವತಿ ಭಾಗದ ರೈತರುಗಳಿಗೆ ಯಾವುದೇ ರೀತಿ ಬರುವಂಥ ನೀರು ಆಲ್ರೆಡಿ ಕೊನೆ ತನಕ ತಲುಪ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚುವರಿಯಾಗಿ ನೀರು ಕೊಟ್ಟರ ಸಂದರ್ಭದಲ್ಲಿ ಅದೇ ಡ್ಯಾಮು ಅಲ್ಲಿ ಡ್ಯಾಮಲ್ಲಿ ಏನು ಹೆಚ್ಚಿಗೆ ನೀರು ಶೇಖರಣೆ ಮಾಡೋಕ್ಕಾಗಲ್ಲ. ಆ ಶೇಖರಣೆ ಮಾಡೋಂಥ ನೀರನ್ನು ನಮಗೆ ಕೊನೆ ತನಕ ತಲುಪ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ರಾಮನಗರಕ್ಕೆ ಹೆಚ್ಚುವರಿ ಕಾಲುವೆ ಮಾಡಿಕೊಟ್ಟ ಸಂದರ್ಭದಲ್ಲಿ ಅದಕ್ಕೆ ನಮಗೆ ತೊಂದರೆ ಆಗ್ಬೋದು ಅನ್ನೋ ಒಂದು ಆತಂಕ ನಮ್ಮಲ್ಲಿ ಕಾಡ್ತಾ ಇದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ನಂದಿನಿ ಅವರೇ ಹಾಗೂ ಅಡಿಷನಲ್ ಎಸ್ ಪಿ ತಿಮ್ಮಯ್ಯನವರೇ, ಪುರಸಭೆಯ ಅಧ್ಯಕ್ಷರಾದಂಥ ವಂಜಾಕ್ಷಮ್ಮನ ಪಂಕಜಮ್ಮನವರೇ, ಮಾಜಿ ಶಾಸಕ ಪ್ರಿಯ ಉಸ್ತುವಾರಿ ಸಚಿವರಾದ ಮತ್ತು ಕೃಷಿ ಸಚಿವರಾದಂಥ ಶ್ರೀಯುತ ಚಿಲರಾಮ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಕಾರ್ಯೋನ್ಮುಖರಾಗಿ ಈ ತಾಲೂಕಿನ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಂಥ ಮಂಜು ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತೆ